ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ದೀಪ್ತಿ ಪ್ರಭಾಕರ್. ಈಗ ಹೆಡ್ಲೈನ್ಸ್. ಎಚ್.ಕೆ. ಪಾಟೀಲ್ ಭೇಟಿ ಸ್ನೇಹಪೂರ್ವಕ. ಬಿಡದಿ ಯೋಜನೆ ವಿಚಾರದಲ್ಲಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ. ಡಿಸಿಎಂ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿಕೆ. ಬೆಂಗಳೂರು ರಸ್ತೆ ಗುಂಡಿ ಹಗರಣ. ರಾಜ್ಯ ಸರ್ಕಾರಕ್ಕೆ 30 ದಿನಗಳ ಗಡುವು. ಸರ್ಕಾರಕ್ಕೆ ತೇಜಸ್ವಿ ಸೂರ್ಯ ತರಾಟೆ. 8 ತಿಂಗಳುಗಳಿಂದ ಅನಾವರಣಗೊಳ್ಳದ ಅಂಬೇಡ್ಕರ್ ಪ್ರತಿಮೆ. ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ. ಆಡಳಿತಕ್ಕೆ ಎಚ್ಚರಿಕೆ ನೀಡಿದ ಬಿಜೆಪಿ ಸದಸ್ಯ. ಸೋಮವಾರ ಲಿಂಗೈಕ್ಯರಾದ ಕನಕಪುರ ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಸ್ವಾಮೀಜಿಗಳ ಪಾರ್ಥಿವ ಶರೀರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೇಗುಲ ಮಠದ ಆವರಣದಲ್ಲಿ ಇಂದು ಅಂತಿಮ ನಮನ ಸಲ್ಲಿಸಿದರು. ಮುಮ್ಮಡಿ ನಿರ್ವಾಣ ಸ್ವಾಮೀಜಿಗಳ ಪಾರ್ಥಿವ ಶರೀರಕ್ಕೆ ಪುಷ್ಪನಮನ ಸಲ್ಲಿಸಿದ ಮುಖ್ಯಮಂತ್ರಿಯವರು ನಂತರ ಪಾದುಕೆಗಳಿಗೆ ನಮಸ್ಕರಿಸಿದರು. ತದನಂತರ ಪೊಲೀಸರು ಗಾಳಿಯಲ್ಲಿ 3 ಸುತ್ತು ಗುಂಡು ಹಾರಿಸಿ ಗೌರವ ಸಲ್ಲಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಷ್ಟ್ರಧ್ವಜವನ್ನು ದೇಗುಲ ಮಠದ ಕಿರಿಯ ಸ್ವಾಮೀಜಿಗಳಿಗೆ ಹಸ್ತಾಂತರಿಸಿದರು. ಕಿರಿಯ ಸ್ವಾಮೀಜಿಗಳಿಗೆ ಧ್ವಜ ಹಸ್ತಾಂತರ ಮಾಡುವ ವೇಳೆ ಭಾವುಕರಾದ ಸಿಎಂ ಶಿವಕುಮಾರ್ ಬಿಕ್ಕಿ ಬಿಕ್ಕಿ ಅಳುತ್ತಲೇ ರಾಷ್ಟ್ರಧ್ವಜವನ್ನು ನೀಡಿದರು. ನಂತರ ಲಿಂಗೈಕ್ಯ ಮಹಾಸ್ವಾಮಿಗಳ ಪಾದುಕೆಗೆ ನಮಸ್ಕರಿಸಿ ಕಿರಿಯ ಶ್ರೀಗಳಿಗೆ ನಮಿಸಿದರು. ಇದು ಶ್ರೀಗಳ ಅಂತಿಮ ದರ್ಶನಕ್ಕೆ ನೆರೆದಿದ್ದ ಮಠದ ಭಕ್ತಾದಿಗಳ ಕಣ್ಣುಗಳನ್ನು ತೇವಗೊಳಿಸಿತು. ನಂತರ ಶ್ರೀಗಳ ಗದ್ದುಗೆ ಸ್ಥಳಕ್ಕೆ ತೆರಳಿ ವಿಭೂತಿ ಗಡ್ಡೆಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿದರು. ನನಗೆ ಆತ್ಮಧೈರ್ಯವನ್ನು ಕೊಡ್ತಾ ಇತ್ತು. ನಿನಗೆ ಒಳ್ಳೆಯದಾಗ್ತದೆ, ರಾಜ್ಯ ಆಳೋಂಥ ಕಾಲ ಖಂಡಿತ ಬಂದೇ ಬರ್ತದೆ. ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ನನ್ನ ಕರೆಸಿ ತುಂಬ ಹಣವನ್ನು ಕೊಟ್ಟು ಅದು ಬೆಡ್ಡಲ್ಲಿದ್ದು, ಅವರು ರೆಸ್ಟಲ್ಲಿದ್ದು, ಬೆಡ್ಡಲ್ಲಿ ಮಲಗಿದ್ರು. ಮಠದಿಂದ ಹಣ ತರಿಸಿ ಹಾಕಿದ್ದಕ್ಕಿದ್ದಂಗೆ ಹಣ ಕೊಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ವಿವಿಧ ರಾಜಕೀಯ ಬೆಳವಣಿಗೆಗಳು ಹಾಗೂ ಸರ್ಕಾರದ ಮಹತ್ವಾಕಾಂಕ್ಷೆಯ ಬಿಡದಿ ಯೋಜನೆ ಕುರಿತು ಮಹತ್ವ ಹೇಳಿಕೆ ನೀಡಿದ್ದಾರೆ. ಇತ್ತೀಚೆಗೆ ಸಚಿವ ಎಚ್.ಕೆ. ಪಾಟೀಲ್ ಅವರನ್ನ ಭೇಟಿ ಮಾಡಿದ ಕುರಿತು ಪ್ರತಿಕ್ರಿಯಿಸಿದ ಡಿಸಿಎಂ, ಆರೋಗ್ಯ ಸರಿಯಿಲ್ಲದ ಕಾರಣ ಅವರನ್ನ ಭೇಟಿ ಮಾಡಿ ವಿಚಾರಿಸಿದೆ. ನಮ್ಮಿಬ್ಬರ ಭೇಟಿ ಸಂಪೂರ್ಣವಾಗಿ ಸ್ನೇಹಪೂರ್ವಕ ಮತ್ತು ಅನೌಪಚಾರಿಕವಾಗಿದೆ. ಅವರ ದಶಕಗಳ ರಾಜಕೀಯ ಬಾಂಧವ್ಯವನ್ನು ಸ್ಮರಿಸಿದ ಪರಮೇಶ್ವರ್, ಎಚ್.ಕೆ. ಪಾಟೀಲ್ ಅವರು ಸಚಿವ ಸ್ಥಾನಕ್ಕಾಗಿ ಎಂದಿಗೂ ಬೇಡಿಕೆ ಇಟ್ಟವರಲ್ಲ. ಅವರ ರಾಜಕೀಯ ಅನುಭವ ಮತ್ತು ಮಾರ್ಗದರ್ಶನವನ್ನು ಸರ್ಕಾರ ಮಿಸ್ ಮಾಡಿಕೊಳ್ತಿದೆ. ಅಲ್ಲದೆ ಇಬ್ಬರ ನಡುವೆ ಸಂಘಟನೆಯನ್ನು ಬಲಪಡಿಸುವುದು ಮತ್ತು ಜನಹಿತದ ದೃಷ್ಟಿಯಿಂದ ಸರ್ಕಾರವನ್ನು ಹೇಗೆ ಮುನ್ನಡೆಸುವುದು ಎಂಬ ವಿಷಯಗಳ ಕುರಿತು ಚರ್ಚೆ ನಡೆದಿದೆ ಎಂದಿದ್ದಾರೆ. ಬಿಡದಿ ಯೋಜನೆ ಕುರಿತ ವಿವಾದದ ಬಗ್ಗೆ ಮಾತನಾಡಿದ ಡಿಸಿಎಂ, ಈ ವಿಷಯವನ್ನು ರಾಜಕೀಯಗೊಳಿಸಲಾಗ್ತಿದೆ. ಮುಖ್ಯಮಂತ್ರಿಗಳು 26ರಂದು ವಿಧಾನಸೌಧದಲ್ಲಿ ಚರ್ಚೆಗೆ ಆಹ್ವಾನಿಸಿದರೆ ಕುಮಾರಸ್ವಾಮಿಯವರು 27ರಂದು ಬಿಡದಿಯಲ್ಲಿ ಚರ್ಚೆ ನಡೆಸುವಂತೆ ಹೇಳುತ್ತಿದ್ದಾರೆ. ಇದು ಅವರ ರಾಜಕೀಯ ಮನಸ್ಥಿತಿಯನ್ನು ತೋರಿಸುತ್ತದೆ. ಯೋಜನೆಯ ಕುರಿತು ಈಗಾಗಲೇ ಸಚಿವ ಸಂಪುಟದಲ್ಲಿ ಹಣಕಾಸಿನ ವ್ಯವಸ್ಥೆ ಮತ್ತು ಭೂಸ್ವಾಧೀನದ ಬಗ್ಗೆ ವಿಸ್ತೃತ ಚರ್ಚೆ ನಡೆದಿದೆ ಎಂದು ಮಾಹಿತಿ ನೀಡಿದರು. ಸ್ವಲ್ಪ ಈಗ ಹೊರಗಡೆ ಬಂದಿದ್ದೀನಿ ಅನಾರೋಗ್ಯದಿಂದ, ಅದಕ್ಕೆ ನಾನೇ ಬರ್ತೀನಿ ಅಂತ ಅಂದೆ. ಅಯ್ಯೋ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅವ್ರನ್ನ ನೋಡೋದಕ್ಕೆ ಬಂದಿದ್ದೇನೆ. ಸ್ವಾಭಾವಿಕವಾಗಿ ತಿಂಡಿ ಔಪಚಾರಿಕವಾದಂಥದ್ದು ಮಾತುಗಳು ಎಲ್ಲ ಬಂದೇ ಬರ್ತವೆ. ಮುಂದೆ ಭವಿಷ್ಯದಲ್ಲಿ ನಾವೆಲ್ಲ ಯಾವ ರೀತಿ ಸಂಘಟನೆಗಳು ಮಾಡೋದರಲ್ಲಿ ಮತ್ತು ಸರ್ಕಾರವನ್ನು ಜನಹಿತವಾಗಿ ನಡೆಸೋದರಲ್ಲಿ ಯಾವ ರೀತಿ ಅಂತೇಳಿ ಒಂದಿಷ್ಟು ಚರ್ಚೆನೂ ಮಾಡಿದ್ದೇವೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸಮಾನ ಮನಸ್ಕರ ಭೇಟಿ ಅಂತಾನೆ ಸರ್, ಯಾಕಂದರೆ ಅಲ್ಲಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲೂ ಕೂಡ ಅಲ್ಲ ರೀ, ನಾವು ಯಾವತ್ತೂ ಅಸಮಾನ ಮನಸ್ಕರಾಗೇ ಇಲ್ಲ. ನಾನು ಎಚ್.ಕೆ. ಪಾಟೀಲ್ ಬೆಂಗಳೂರಿನ ಅಭಿವೃದ್ಧಿ ಹಾಗೂ ಕಳೆದ 3 ವರ್ಷಗಳಲ್ಲಿ ರಸ್ತೆ ಗುಂಡಿ ಮುಚ್ಚುವ ಹೆಸರಿನಲ್ಲಿ ನಡೆದಿರುವ ಹಣಕಾಸಿನ ವಹಿವಾಟಿನ ಬಗ್ಗೆ ಸಮಗ್ರ ತನಿಖೆಯಾಗಬೇಕೆಂದು ಆಗ್ರಹಿಸಿರುವ ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ನೂತನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಭೇಟಿ ಮಾಡಿದ ನಂತರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 16 ಪ್ರಮುಖ ಬೇಡಿಕೆಗಳನ್ನು ಸಲ್ಲಿಸಿರುವುದಾಗಿ ತಿಳಿಸಿದರು. ಕಳೆದ 3 ವರ್ಷಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎಂದು ಸರ್ಕಾರ ಹೇಳುತ್ತದೆಯಾದರೂ ರಸ್ತೆಗಳ ಸ್ಥಿತಿ ಮಾತ್ರ ಸುಧಾರಿಸಿಲ್ಲ ಎಂದು ತೇಜಸ್ವಿ ಸೂರ್ಯ ಅಸಮಾಧಾನ ವ್ಯಕ್ತಪಡಿಸಿದರು.
ರಸ್ತೆ ಗುಂಡಿಗಳಿಂದಾಗಿ ಪ್ರಾಣಹಾನಿ ಸಂಭವಿಸಿರುವ ವರದಿಗಳಿದ್ದರೂ ಬಿಡುಗಡೆಯಾದ ಸಾವಿರಾರು ಕೋಟಿ ಹಣ ಎಲ್ಲಿಗೆ ಹೋಯಿತು? ಡಿಕೆ ಶಿವಕುಮಾರ್ ಅವರು ವಿವಿಧ ಹಂತಗಳಲ್ಲಿ ಸಾವಿರಾರು ಕೋಟಿ ರು ಘೋಷಣೆ ಮಾಡಿದ್ದರು. ಈ ಹಣದ ಲೆಕ್ಕವೇನು ಎಂದು ಪ್ರಶ್ನಿಸಿದರು. ಪಾರದರ್ಶಕತೆಗಾಗಿ ಕಳೆದ 3 ವರ್ಷಗಳಲ್ಲಿ ರಸ್ತೆ ನಿರ್ವಹಣೆಗಾಗಿ ಖರ್ಚು ಮಾಡಲಾದ ಹಣದ ಕುರಿತು 30 ದಿನಗಳ ಒಳಗಾಗಿ ಸರ್ಕಾರ ಶ್ವೇತಪತ್ರವನ್ನು ಬಿಡುಗಡೆ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಎಲ್ಲದ್ರ ಬಗ್ಗೆ ಚರ್ಚೆ ಆಗಬೇಕು. ಸೊ ಹೊಸದಾಗಿ ಡಿಪಿಆರ್ ಅದಕ್ಕೆ ಟೈಮ್ ಆಯ್ತು. ಆ ಡಿಪಿಆರ್ ಅಪ್ರೂವಲ್ ಹೋಯ್ತು. ಅಲ್ಲಿ ಇವಾಗ ಕ್ವೆಶ್ಚನ್ಸ್ ಗಳು ಬಂತು. ಈ ವಯಬಿಲಿಟಿನ, ಟೆಕ್ನಿಕಲ್ ವಯಬಿಲಿಟಿನ ಇದು ಮಾಡಬಹುದಾ, ಹೇಗೆ ಏನು ಅಂತ. ಅದರಿಂದಾಗಿ ಇವಾಗ 2.5-3 ವರ್ಷ ಆಗಿದೆ. ಇವಾಗ ಅಪ್ರೂವಲ್ ಬಂದ್ 2.5 ವರ್ಷ ಆಗಿದೆ. ಇವ್ರ ಸರ್ಕಾರ ಬಂದ್ 3 ವರ್ಷ ಆಗಿದೆ. ಇವತ್ತಿಗೂ ಕೂಡ ಒಂದೇ ಒಂದು ಇಂಚ್ ಅದು ಮೂವ್ ಆಗಿಲ್ಲ. ಒಂದೊಂದು ದಿವಸ ಮೆಟ್ರೋ ಡಿಲೇ ಆಗ್ತಿದ್ರು 2 ರಿಂದ 2.5 ಕೋಟಿ ರೂಪಾಯಿ ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ ಪರ್ ಡೇ. ನೀವು ಮೊನ್ನೆ ಹೈದರಾಬಾದ್ನಲ್ಲಿ ಚನ್ನರಾಯಪಟ್ಟಣ ತಾಲೂಕು ಕಚೇರಿ ಮುಂಭಾಗದಲ್ಲಿರುವಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡಿ 8 ತಿಂಗಳು ಆದರೂ ಇದುವರೆಗೂ ಅನಾವರಣಗೊಳಿಸದೇ ಇರುವ ಕಾರಣ ಕಪ್ಪು ಪಟ್ಟಿಯನ್ನು ಧರಿಸಿ ಮೌನ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಪುರಸಭೆಯ ಮಾಜಿ ನಾಮನಿರ್ದೇಶಿತ ಸದಸ್ಯ ನಂಜುಂಡಮಯಂ ತಾಲೂಕು ದಂಡಾಧಿಕಾರಿಯವರನ್ನ ಮೌನ ಪ್ರತಿಭಟನೆಯಿಂದಲೇ ಎಚ್ಚರಿಸಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ವಿವಿಧ ಯೋಜನೆಯಡಿಯಲ್ಲಿ ಮತ್ತು ವಿವಿಧ ಇಲಾಖೆಯ ಅನುದಾನದ ಅಡಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಲು ತಾಲೂಕು ಆಡಳಿತದ ವತಿಯಿಂದ ತೀರ್ಮಾನಿಸಲಾಯಿತು. ಅದರಂತೆ ನಿರ್ಮಾಣ ಹಂತವೂ ಕೂಡ ಪೂರ್ಣಗೊಂಡು ಸುಮಾರು 8 ತಿಂಗಳು ಪೂರೈಸಲಾಯಿತು. ಆದರೆ ಇದುವರೆಗೂ ಪ್ರತಿಮೆಯನ್ನು ಅನಾವರಣಗೊಳಿಸದೇ ಇರುವ ಹಿನ್ನೆಲೆ ಇಂದು ತಾಲೂಕು ಕಚೇರಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಪುರಸಭೆಯ ಬಿಜೆಪಿ ಮಾಜಿ ನಾಮನಿರ್ದೇಶಕ ಸದಸ್ಯ ನಂಜುಂಡಮಯಂ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಮೆಯ ಮುಂಭಾಗದಲ್ಲಿ ಮೌನ ಪ್ರತಿಭಟನೆ ಮಾಡಿದರು. ಕೂಡಲೇ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯವರು ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಕೆಯನ್ನು ಕೂಡಲೇ ಅನಾವರಣ ಮಾಡಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ವಿವಿಧ ಸಂಘಟನೆಗಳೊಂದಿಗೆ ಹಾಗೂ ಸಾರ್ವಜನಿಕರೊಂದಿಗೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈಗಾಗಲೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಕೆ ಚನ್ನರಾಯಪಟ್ಟಣದ ತಾಲೂಕು ಆಫೀಸ್ ಮುಂದೆ ರೆಡಿಯಾಗಿ ಸುಮಾರು 6 ತಿಂಗಳ ಮೇಲಾಗಿದೆ. ಇದಕ್ಕೆ ತಾಲೂಕು ಆಡಳಿತ ಯಾವುದೇ ತರಹ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇಲ್ಲ. ದಯಮಾಡಿ ನೀವು ಈ ರೀತಿ ಪುತ್ಥಳಿಕೆಯನ್ನು ಎಲ್ಲ ರೆಡಿ ಮಾಡಿ, ಇಲ್ಲಿ ಪುತ್ಥಳಿಕೆಯನ್ನು ಎಲ್ಲ ವ್ಯವಸ್ಥೆ ಮಾಡಿ ಅನಾವರಣಗೊಳಿಸದೇ ಇರುವುದು ನಮ್ಮ ಚನ್ನರಾಯಪಟ್ಟಣ ತಾಲೂಕು ಆಡಳಿತಕ್ಕೆ ವೈಫಲ್ಯಕ್ಕೆ ಕೈಕನ್ನಡಿಯಾಗಿದೆ. ದಯಮಾಡಿ ಸಂವಿಧಾನ ಶಿಲ್ಪಿ ಆಲೂರು ತಾಲೂಕಿನ ಕೆ. ಹೊಸಕೋಟೆ ಹೋಬಳಿಯ ಮಗ್ಗೆ ಗ್ರಾಮದ ಸರ್ವೆ ನಂಬರ್ 151ರಲ್ಲಿ ಬೋವಿ ಸಂಘಕ್ಕೆ ಮಂಜೂರಾಗಿರುವ ಕಲ್ಲು ಗಣಿಗುತ್ತಿಗೆ ಪ್ರದೇಶದಲ್ಲಿ ಕೆಲಸಕ್ಕೆ ಅಡ್ಡಿಪಡಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬೋವಿ ಮಹಾಸಭಾದ ರಾಜ್ಯ ಘಟಕದ ಅಧ್ಯಕ್ಷ ಎಚ್. ಮಂಜಪ್ಪ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಗ್ಗೆ ಗ್ರಾಮದ ಸರ್ಕಾರಿ ಗೋಮಾಳದ 3 ಎಕರೆ ಪ್ರದೇಶವನ್ನು ಬೋವಿ ಸಂಘಕ್ಕೆ ಕಲ್ಲು ಗಣಿಗಾರಿಕೆಗಾಗಿ ಮಂಜೂರು ಮಾಡಲಾಗಿದ್ದು, ಹೊಸಮಠ ಗ್ರಾಮದ ಕೆಲವರು ಸುಳ್ಳು ಆರೋಪಗಳನ್ನು ಮುಂದಿಟ್ಟು ಗಣಿಗಾರಿಕೆ ಚಟುವಟಿಕೆಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಗಣಿಗಾರಿಕೆಯಲ್ಲಿ ಸ್ಫೋಟಕಗಳನ್ನು ಬಳಸುವುದರಿಂದ ಬೆಳೆನಾಶವಾಗುತ್ತಿದೆ. ಭಾರೀ ವಾಹನಗಳ ಸಂಚಾರದಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ. ಕಾಡು ಪ್ರಾಣಿಗಳ ಸಂಚಲನಕ್ಕೆ ಧಕ್ಕೆಯಾಗುತ್ತಿದೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಹಾನಿಯಾಗುತ್ತಿದೆ ಎಂಬ ಕಾರಣಗಳನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದಿಂದ ಸುಮಾರು 1.5 ವರ್ಷಗಳ ಕಾಲ ಗಣಿಗಾರಿಕೆ ಚಟುವಟಿಕೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಬಳಿಕ ಬೋವಿ ಸಮುದಾಯದವರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು 15 ದಿನಗಳ ಕಾಲ ಅಹೋರಾತ್ರಿ ಧರಣಿ ಹಾಗೂ ಸತ್ಯಾಗ್ರಹ ನಡೆಸಿ ನ್ಯಾಯ ಕೋರಿ ಮನವಿ ಸಲ್ಲಿಸಿದರು. ನಂತರ ಜಿಲ್ಲಾಧಿಕಾರಿಗಳು ಉನ್ನತ ಮಟ್ಟದ ಜಂಟಿ ಸ್ಥಳ ಪರಿಶೀಲನಾ ಸಮಿತಿಯನ್ನು ರಚಿಸಿ ತನಿಖೆ ನಡೆಸಲು ಸೂಚಿಸಿದರು ಎಂದರು. ಆಲೂರು ತಾಲೂಕು ಮಗ್ಗೆ ಗ್ರಾಮದ ಮಗ್ಗೆ ಸರ್ವೆ ನಂಬರು 151ರಲ್ಲಿ ಪರಿಶಿಷ್ಟ ಜಾತಿ ಸೇರಿದಂಥ ಬೋವಿ ಸಂಘದ ಹೆಸರಲ್ಲಿ ಪರವಾನಗಿ ಪಡೆದು ಕಟ್ಟಡ ಕಲ್ಲು ಸೈಜ್ ಕಲ್ಲನ್ನು ಕಾರ್ಮಿಕರು ಕೈಯಿಂದ ಒಡೆದು ಸಾಗಾಣಿಕೆ ಮಾಡೋ ಅಂಥ ಕೆಲಸ ಮಾಡ್ತಾಯಿರ್ತಾರೆ. ಅಲ್ಲಿನ ಹೊಸಮಠದ ಕೆಲವರು ಸ್ಥಳೀಯರು, ಅಲ್ಲೆಲ್ಲರೂ ಅಲ್ಲ ಕೆಲವರು ಇಲ್ಲಿದ್ದೇ ಆರೋಪಗಳನ್ನ ಮಾಡಿ ಬ್ಲಾಸ್ಟಿಂಗ್ ಮಾಡ್ತಾಯಿದ್ದಾರೆ. ಆನೆಗಳು ಬೆದರ್ತಾ ಇದ್ದಾವೆ, ಕಾಡು ಪ್ರಾಣಿಗಳು ತೊಂದರೆ ಆಗ್ತಾಯಿದೆ, ಬೆಳೆನಾಶಕ ಆಗ್ತಿದೆ. ಈ ರೀತಿಯಾಗಿ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಬೃಹತ್ ಒಂದು ಪ್ರತಿಭಟನೆ ಮಾಡಿ
ಈ ಹಿಂದೆ ಜಿಲ್ಲಾಧಿಕಾರಿಗಳು ಸತ್ಯಭಾಮ ಅವರಿದ್ದಾಗ ಅದನ್ನು ತಾತ್ಕಾಲಿಕವಾಗಿ ತಡೆ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಸಂದೀಪ್, ಮಂಜೇಶ್, ಮಹದೇವ್, ನಾಗರಾಜು, ಚಿನ್ನಸ್ವಾಮಿ ಇದ್ದರು. ಜೀತ ಕಾರ್ಮಿಕ ಪದ್ಧತಿ ನಿರ್ಮೂಲನೆ, ಮಾನವ ಕಳ್ಳ ಸಾಗಣೆ ತಡೆ ಹಾಗೂ ಮಹಿಳೆ ಮಕ್ಕಳ ರಕ್ಷಣೆಯೊಂದಿಗೆ ಆರೋಗ್ಯ ಮತ್ತು ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ವಿಕಸನ ಸಂಸ್ಥೆ ಹಲವು ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ವರ್ಗೀಸ್ ಹೇಳಿದ್ದಾರೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಭಾಂಗಣದಲ್ಲಿ ಜೀತ ಕಾರ್ಮಿಕ ಪದ್ಧತಿ ಮತ್ತು ಮಾನವ ಕಳ್ಳ ಸಾಗಣೆ ಕುರಿತು ಪತ್ರಕರ್ತರಿಗಾಗಿ ಆಯೋಜಿಸಿದ ಮಾಹಿತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ವಿಕಸನ ಸಂಸ್ಥೆ ಹಾಸನ ಸೇರಿದಂತೆ ಚಿಕ್ಕಮಗಳೂರು, ಮೈಸೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲೂ ವಿವಿಧ ಜಾಗೃತಿ ಹಾಗೂ ಪುನರ್ವಸತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಮಾನವ ಕಳ್ಳ ಸಾಗಣೆ ಮತ್ತು ಜೀತ ಕಾರ್ಮಿಕ ಪದ್ಧತಿ ಸಮಾಜದ ಗಂಭೀರ ಸಮಸ್ಯೆಗಳಾಗಿದ್ದು, ಇದರಿಂದ ಅನೇಕ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ. ಜೀತ ಪದ್ಧತಿಯಿಂದ ಮುಕ್ತಗೊಳಿಸಲ್ಪಟ್ಟವರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ದೊರಕಿಸುವುದು, ಪುನರ್ವಸತಿ ಕಲ್ಪಿಸುವುದು ಹಾಗೂ ಸ್ವಾವಲಂಬಿ ಜೀವನಕ್ಕೆ ನೆರವು ನೀಡುವ ಕಾರ್ಯಗಳನ್ನು ಸಂಸ್ಥೆ ಕೈಗೆತ್ತಿಕೊಳ್ಳುತ್ತಿದೆ ಎಂದು ಹೇಳಿದರು. ಸಂಸ್ಥೆಯ ಸಿಇಒ ವಿಭಾ ವರ್ಗೀಸ್ ಮಾತನಾಡಿ, ಮಾನವ ಕಳ್ಳ ಸಾಗಣೆ ಎಂಬುದು ಪುರುಷರು, ಮಹಿಳೆಯರು ಮತ್ತು ಮಕ್ಕಳನ್ನು ಲಾಭದ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವ ಗಂಭೀರ ಅಪರಾಧವಾಗಿದೆ. ಭಾರತೀಯ ನ್ಯಾಯ ಸಂಹಿತೆ 2023ರ ಕಲಂ 143ರ ಪ್ರಕಾರ ಬೆದರಿಕೆ, ಬಲವಂತ, ವಂಚನೆ ಅಥವಾ ಪ್ರಚೋದನೆಯ ಮೂಲಕ ವ್ಯಕ್ತಿಯನ್ನ ನೇಮಕ ಮಾಡಿಕೊಳ್ಳುವುದು, ಸಾಗಣೆ ಮಾಡುವುದು ಅಥವಾ ಶೋಷಣೆಗೊಳಪಡಿಸುವುದು ಮಾನವ ಕಳ್ಳ ಸಾಗಣೆಯ ಅಪರಾಧವಾಗುತ್ತದೆ ಎಂದು ವಿವರಿಸಿದರು. 1976 ಈ ಜೀತ ಕಾರ್ಮಿಕ ನಿರ್ಮೂಲನೆ ಪದ್ಧತಿ ನಿಯಮದ ಪ್ರಕಾರ ಆ ಒಂದು ಅಧಿನಿಯಮದ ಅಡಿನಲ್ಲಿ ಒಂದು ಕೆಲಸ ಸಾಗ್ತಾ ಇದೆ. ಸರ್ಕಾರ ಮತ್ತು ಎಲ್ಲರೂ ಕೂಡ ಏನಿನಲ್ಲಿ ಕೆಲಸ ಮಾಡ್ತಾಯಿದೆ. ನಮ್ಮ ದೇಶದಲ್ಲಿ ಹೆಂಗೆಂದರೆ ಇವಾಗ ಚೈಲ್ಡ್ ಲೇಬರ್ ಇಶ್ಯೂ ಬಂದಾಗ ಚೈಲ್ಡ್ ಲೇಬರು, ಮಹಿಳಾ ದಿನಾಚರಣೆ ಬಂದಾಗ ಮಹಿಳಾ ದಿನಾಚರಣೆ, ಈ ಥರ ಬೇರೆ ಬೇರೆ ಇಶ್ಯೂಗಳ ಬಗ್ಗೆ ಎಲ್ಲ ಮಾತ್ರ ಆಲೋಚನೆಗಳು ಮಾಡ್ತಾಯಿದ್ದೀವಿ. ಆದರೆ ಇದು ಮುಖ್ಯವಾದಂಥ ಒಂದು ವಿಚಾರ ಅಂದರೆ ಬಾಂಡೆಡ್ ಲೇಬರು. ಇದರ ಬಗ್ಗೆ ಯಾರೂ ಕೂಡ ಚಿಂತನೆ ಮಾಡಿ. ಈ ಸಂದರ್ಭದಲ್ಲಿ ವಿಕಸನ ಸಂಸ್ಥೆಯ ಯೇಸುದಾಸ್, ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದ ಪ್ರಕಾಶ್, ಹರೀಶ್, ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ದಲಿತ ಗುತ್ತಿಗೆದಾರನಿಗೆ ಮಂಜೂರಾಗಿರುವ ಸಾರ್ವಜನಿಕ ಕಾಮಗಾರಿಯನ್ನು ಆರಂಭಿಸಲು ಸ್ಥಳೀಯ ಶಾಸಕರು ಶೇಕಡಾವಾರು ಹಣಕ್ಕೆ ಬೇಡಿಕೆ ಇಟ್ಟು ವಿಳಂಬ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ಪಟ್ಟಣದ ಲೋಕೋಪಯೋಗಿ ಇಲಾಖೆ ಕಚೇರಿ ಎದುರು ಸಾಂಕೇತಿಕ ಪ್ರತಿಭಟನೆ ನಡೆಸಿದ ಅವರು, ಮುಖ್ಯ ಇಂಜಿನಿಯರ್ ಪ್ರಸನ್ನಕುಮಾರ್ ಅವರಿಗೆ ಮೌಖಿಕ ದೂರು ಸಲ್ಲಿಸಿ ಗುತ್ತಿಗೆದಾರರಿಗೆ ಯಾವುದೇ ಅನಗತ್ಯ ತೊಂದರೆ ನೀಡದೆ ಕಾಮಗಾರಿ ಆರಂಭಿಸಲು ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿದರು. ಜಲ್ ಜೀವನ್ ಮಿಷನ್ ಸೇರಿದಂತೆ ವಿವಿಧ ಕಾಮಗಾರಿಗಳಲ್ಲಿ ಶೇಕಡಾವಾರು ಹಣದ ವ್ಯವಹಾರ ನಡೆಯುತ್ತಿದೆ ಎಂಬ ಆರೋಪ ಮಾಡಿರುವ ಅವರು, ಈ ಕಾರಣದಿಂದ ಅನೇಕ ಕಾಮಗಾರಿಗಳು ಸ್ಥಗಿತಗೊಂಡಿವೆ ಎಂದು ದೂರಿದರು. ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿಯಾಗುವ ರೀತಿಯ ಯಾವುದೇ ಕ್ರಮಗಳು ನಡೆಯಬಾರದೆಂದು ಆಗ್ರಹಿಸಿದರು. ಈ ಕೆಲಸನ ಕಾಮಗಾರಿನ ಇವತ್ತು ಸ್ಟಾರ್ಟ್ ಮಾಡ್ತಾರೋ, ನೀವು ತಡಿಬೇಡಿ ಅಂತ ತಡಿತೀರಿ ಅಂದರೆ ನಿಮ್ಮ ಮೇಲೆ ಮತ್ತು ಶಾಸಕರ ಮೇಲೆ ನಾನು ಲೋಕಾಯುಕ್ತಕ್ಕೆ ಹೋಗ್ತೀನಿ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಕಚೇರಿ ಎದುರುಗಡೆ ಸತ್ಯಾಗ್ರಹ ಕೂತ್ಕೊಂತೀನಿ. ನಾನು 100% ಇಲ್ಕೂಲ್ಲ, ಮುಖ್ಯಮಂತ್ರಿ ಕಚೇರಿ ಕೂತ್ಕೊಳ್ತೀನಿ, ಈ ಶಾಸಕನ ದಂಧೆ ನಿಲ್ಲಿಸಿ ಅಂತ ಹೇಳಿ. ಈ ವೇಳೆ ಮಾತನಾಡಿದ ಪಿಡಬ್ಲ್ಯೂಡಿ 3ನೇ ದರ್ಜೆ ಗುತ್ತಿಗೆದಾರ ಜಾನಕೆರೆ ಲೋಕೇಶ್, ಗದುಪಾಳ್ಹಳ್ಳಿಯ ತಡೆಗೋಡೆ, ಕೊಂಪರಡಿ ಎತ್ತಿನಹಳ್ಳಿ ರಸ್ತೆಯ ತಡೆಗೋಡೆ ಹಾಗೂ ಹೆತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿರ್ಕಳ್ಳಿ ಭಾಗದ 3 ಕಾಮಗಾರಿಗಳು ಟೆಂಡರ್ ಮೂಲಕ ತಮಗೆ ಮಂಜೂರಾಗಿದ್ದು, ಇಲಾಖೆಯಿಂದ ವರ್ಕ್ ಆರ್ಡರ್ ಸಹ ನೀಡಲಾಗಿದೆ ಎಂದು ಹೇಳಿದರು. ಜಾನಕೆರೆ ಅಂತ ಹೇಳಿ, ನಾನು ಪಿಡಬ್ಲ್ಯೂಡಿ 3ನೇ ದರ್ಜೆ ಗುತ್ತಿಗೆದಾರರು. ಇತ್ತೀಚೆಗೆ ನನಗೆ ಫ್ಲಡ್ಡಲ್ಲಿ ಕರೆದಂಥ 3 ಕಾಮಗಾರಿಗಳು, ಉದಾಹರಣೆಗೆ ನಮಗೆ ಗೊದ್ದು ಪಾಲಹಳ್ಳಿಯ ತಡೆಗೋಡೆ ಮತ್ತು ಕುಂಬರಡಿ ಎತ್ತಿನಳ್ಳ ದೊಡ್ಡತಪ್ಪಳಿಗೆ ಹೋಗೋ ರಸ್ತೆ ಒಂದು ತಡೆಗೋಡೆ ಮತ್ತು ಹೆತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿರ್ಕಳ್ಳಿ ಅಂತ. ಪಟ್ಟಣ ಪಂಚಾಯಿತಿ ಹಾಗೂ ಆಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಕಾಲೇಜು ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಾಗವಹಿಸಿ ಸ್ವಚ್ಛ ಪರಿಸರದಿಂದ ಮಾತ್ರ ಉತ್ತಮ ಆರೋಗ್ಯ ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಕಾಲೇಜಿನ ಉಪಪ್ರಾಂಶುಪಾಲರಾದ ಶ್ರೀಮತಿ ಅನ್ನಪೂರ್ಣ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಜೀವನದಲ್ಲಿ ಸ್ವಚ್ಛತೆಯನ್ನು ಒಂದು ಹವ್ಯಾಸವನ್ನಾಗಿ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಭಾಗವಾಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು, ಕಾಲೇಜಿನ ಎಲ್ಲ ಶಿಕ್ಷಕರು ಹಾಗೂ 100 ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಕಾಲೇಜು ಆವರಣದಲ್ಲಿದ್ದ ಪ್ಲಾಸ್ಟಿಕ್ ಮತ್ತು ಇತರೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಮೂಲಕ ಶ್ರಮದಾನ ಮಾಡಿದರು. 26ರಿಂದ ನಾವು ಈ ತರ ಒಂದು ವಿಲೇವಾರಿನಲ್ಲಿ ನೀವು ಕಸ ಕೊಡಬೇಕು ಅಂತಿದೆ. ನಾವು ಕಸ ಕೇಳಕ್ ಹೋದಾಗ ಈ ತರ ಕೊಡಿ ಅಂದ್ರೆ ಸಾರ್ವಜನಿಕರು ಡಸ್ಟ್ಬಿನ್ ಕೊಡಿ ಅಂತ ಕೇಳಿದ್ರು ನಮ್ಮನ್ನ.
ಇವೆಲ್ಲ ಆಯಿತು, ಅವನ್ನೆಲ್ಲ ನಾವು ರೆಕಾರ್ಡ್ ಇಟ್ಕೊಂಡಿದ್ವಿ. ಆಯಿತು, ಪರವಾಗಿಲ್ಲ, ನೀವು ಅದನ್ನು ಕೊಡಲಿಲ್ಲ ಅನ್ನೋದು ನಾವೇ 4 ಡಸ್ಟ್ಬಿನ್ ಇಟ್ಕೊಂಡಿರ್ತೀವಿ, ಪ್ರತ್ಯೇಕ ಮಾಡಿ ಮನೆಯಿಂದ ಕೊಡಿ, ನಮಗೆ ಕಷ್ಟ ಆಗುತ್ತೆ, ಅದನ್ನೆಲ್ಲ ನೀವು ಮಿಕ್ಸಪ್ ಮಾಡಿಬಿಟ್ಟು ಕೊಡಬೇಡಿ ಅಂತ ಅಂದಾಗ ಅವನ್ನೆಲ್ಲ ಅವ್ರು ಪ್ರಾಕ್ಟೀಸ್ ಮಾಡಲ್ಲ. ಪ್ರತಿನಿತ್ಯ ನಮ್ಮಿಂದ ಅಪಾಯಿಂಟ್ ಮಾಡಿರೋರು ಅವ್ರ ಮನೆ ಹತ್ರಕ್ಕೆ ಹೋಗ್ತಾರೆ, ನಮ್ಮ ಹುಡುಗರು ಅವ್ರಿಗೆ ಹೇಳಬೇಕು. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರ ವಿರುದ್ಧ 2,000 ಕೋಟಿ ರು ಭೂ ಹಗರಣ ನಡೆದಿದೆ ಎಂಬ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರತರಬೇಕು ಎಂದು ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಆಗ್ರಹಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಮಾಜಿಕ ಜಾಲತಾಣಗಳು ಹಾಗೂ ಕೆಲವು ಮಾಧ್ಯಮಗಳಲ್ಲಿ ಲಿಂಗೇಶ್ ಅವರು ಭೂ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪಗಳು ಪ್ರಕಟವಾಗುತ್ತಿದ್ದು, ಇದರಿಂದ ಸಾವಿರಾರು ರೈತರ ಗೌರವಕ್ಕೆ ಧಕ್ಕೆಯಾಗುತ್ತಿದೆ. ಕೆಲವು ನ್ಯೂನತೆಗಳಿಗಾಗಿ 99% ಪ್ರಾಮಾಣಿಕ ರೈತರನ್ನ ತಪ್ಪಿತಸ್ಥರಂತೆ ಬಿಂಬಿಸುವುದು ಸರಿಯಲ್ಲ. ಈ ಪ್ರಕರಣದಲ್ಲಿ ಸುಮಾರು 2,500 ರೈತರ ಭವಿಷ್ಯ ಅಡಗಿದೆ. ಲಿಂಗೇಶ್ ಅವರು ತಮ್ಮ ಕುಟುಂಬದವರು ಅಥವಾ ಬಂಧುಗಳಿಗಾಗಿ ಯಾವುದೇ ಜಮೀನು ಮಂಜೂರು ಮಾಡಿಕೊಂಡಿಲ್ಲ. ಬದಲಾಗಿ ಅರ್ಹ ಬಡವರು, ಶೋಷಿತ ವರ್ಗಗಳಾದ SC, ST ಹಾಗೂ ಹಿಂದುಳಿದ ವರ್ಗದ ರೈತರಿಗೆ ಭೂಮಿ ದೊರಕಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಪೊಲೀಸ್ ತನಿಖೆಯ ಬದಲು ಕಂದಾಯ ಇಲಾಖೆಯಲ್ಲಿ ಅನುಭವ ಹೊಂದಿರುವ ತಜ್ಞರು ಹಾಗೂ ನಿವೃತ್ತ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಸಮಿತಿ ರಚಿಸಿ ದಾಖಲೆಗಳನ್ನು ಪರಿಶೀಲಿಸಿದರೆ ನಿಜಾಂಶ ಹೊರಬರಲಿದೆ ಎಂದು ಅಭಿಪ್ರಾಯಪಟ್ಟರು. ಒಬ್ಬ ಲಿಂಗೇಶು ಇದೇ ಊರಿನ ಮನುಷ್ಯ ಆಗಿ ಒಬ್ಬ ವ್ಯಕ್ತಿ ನೋಡಿ ಸರ್, ನಾನು ಹೇಳೋದಿಷ್ಟೇ, ಯಾವ ಅಧಿಕಾರ, ಯಾವ ಪಕ್ಷ, ಯಾವ ಜಾತಿ, ಯಾವ ಬಣ್ಣ, ಯಾವ ಜೆಂಡಾ ಹಿಡಿತೋ ಗೊತ್ತಿಲ್ಲ, ಮನುಷ್ಯನಿಗೆ ಮಾನವ ಸಂಬಂಧಗಳು ಚೆಂದಾಗಿರಬೇಕು. ಮನುಷ್ಯನನ್ನ ವ್ಯಕ್ತಿತ್ವವನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ. ಅವನು ನಾಯಕ ಆಗ್ತಾನೆ ಸಮಾಜದಲ್ಲಿ. ಇವತ್ತು ಲಿಂಗೇಶ್ ಅವರ ಪರವಾಗಿ ಬೇರೆ ಬೇರೆ ಪಕ್ಷದವರು ಕೂಡ ಇವತ್ತು ಧ್ವನಿ ಎತ್ತಬೇಕು. ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳು, ಪಕ್ಷಾಂತರ ಹಾಗೂ ಅಡ್ಡ ಮತದಾನದ ಕುರಿತು ಮಾಜಿ ಶಾಸಕ HM ವಿಶ್ವನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪಕ್ಷಾಂತರ ಮತ್ತು ಅಡ್ಡ ಮತದಾನ ಈಗ ದೇಶದ ರಾಜಕೀಯದಲ್ಲಿ ಸಾಮಾನ್ಯ ಸಂಗತಿಯಾಗಿ ಪರಿಣಮಿಸಿದೆ. ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಜನಪ್ರತಿನಿಧಿಗಳು ಪಕ್ಷಾಂತರ ಮಾಡುತ್ತಿರುವ ಉದಾಹರಣೆಗಳಿದ್ದು, ಕರ್ನಾಟಕವೂ ಇದಕ್ಕೆ ಹೊರತಾಗಿಲ್ಲ. ಕರ್ನಾಟಕದಲ್ಲಿ ನಡೆದ ಅಡ್ಡ ಮತದಾನದ ಕುರಿತು ಹಲವು ಅನುಮಾನಗಳು ವ್ಯಕ್ತವಾಗಿವೆ. ಹಣದ ವ್ಯವಹಾರ ನಡೆದಿದೆ ಎಂಬ ಆರೋಪಗಳಿದ್ದು, ಈ ಬಗ್ಗೆ ಸತ್ಯವನ್ನ ಸಂಬಂಧಪಟ್ಟವೇ ಬಹಿರಂಗಪಡಿಸಬೇಕು. ಬಿಜೆಪಿಯ 63 ಶಾಸಕರು ಯಾರಿಗೆ ಹಣ ಬಂದಿದೆ ಎಂಬುದನ್ನು ಹೇಳಬೇಕು. ಎಲ್ಲರ ಮೇಲೂ ಅನುಮಾನಗಳಿದ್ದು, ಯಾರನ್ನೂ ಹೊರತುಪಡಿಸಲು ಸಾಧ್ಯವಿಲ್ಲ ಎಂದು ಆರೋಪಿಸಿದರು. ಹಾಸನ ಜಿಲ್ಲೆಯಲ್ಲಿಯೂ ಈ ಬೆಳವಣಿಗೆಗಳಿಗೆ ಸಂಬಂಧಿಸಿದವರು ಇದ್ದಾರೆ. ಯಾರು ಎಂಬುದನ್ನು ನಾನು ಹೇಳುವುದಿಲ್ಲ, ಅದನ್ನು ಮಾಧ್ಯಮಗಳೇ ಹುಡುಕಬೇಕು. ನಮ್ಮ ಜಿಲ್ಲೆಯವರೇ ಈ ಬೆಳವಣಿಗೆಗಳಿಗೆ ನಾಯಕತ್ವ ವಹಿಸಿದ್ದಾರೆ ಎಂದು ಪರೋಕ್ಷವಾಗಿ ಹೇಳಿದರು. ನನಗೆ ಒಂದು ಹೇಳ್ಬಿಡ್ತೀನಿ, ನೀವಿಂದ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಒಂದು ಸ್ಪಷ್ಟ, ಅಡ್ಡ ಮತದಾನ, ಪಕ್ಷಾಂತರ ಮಾಡೋದು ಭಾರತ ದೇಶದ ಇತಿಹಾಸದೊಳಗಡೆ ತಪ್ಪಲ್ಲ ಅನ್ನೋ ಥರ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ 20 ಜನ ಎಂಪಿಗಳೇ ನಗ್ದು ಹೋಗ್ತಾರೆ. 7 ಜನ ರಾಜ್ಯಸಭಾ ಮೆಂಬರ್ಗಳು ಡೆಲ್ಲಿನಲ್ಲಿ ಹೋಗ್ತಾರೆ. ಮಹಾರಾಷ್ಟ್ರದಲ್ಲಿ ಎಂಪಿಗಳು ಹೋಗ್ತಾರೆ. ಕರ್ನಾಟಕದಲ್ಲಿ ಏನು ಮಾಡವ್ರೆ? ಓಟ್ ಹಾಕ್ಯವ್ರೆ, ಕದ್ದು ಓಟ್ ಹಾಕ್ಯವ್ರೆ, ದುಡ್ಡು ತಗೊಂಡವ್ರೆ. ಈಗ ಕತ್ಲೆಕೊಂಡನಲ್ಲಿ ಕರಿಬೇಕು ಹುಡ್ಕದಂಗೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಸಾಂಸ್ಕೃತಿಕ ಘಟಕದ ಸಂಯುಕ್ತಾಶ್ರಯದಲ್ಲಿ ಪರಿಸರವಿದ್ದರೆ ಬದುಕು, ಇದುವೇ ಸೃಷ್ಟಿಯ ಸಾರ ಎಂಬ ವಿಷಯದ ಕುರಿತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HB ಮದನಗೌಡ, ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಚರ್ಚಾ ಸ್ಪರ್ಧೆಗಳು, ವೃಕ್ಷಾರೋಪಣ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪರಿಸರ ಜಾಗೃತಿ ಕೇವಲ ಪ್ರದರ್ಶನ ಮಟ್ಟಕ್ಕೆ ಸೀಮಿತವಾಗಬಾರದು ಎಂದು ಅಭಿಪ್ರಾಯಪಟ್ಟ ಅವರು, ಗಿಡ ನೆಡುವುದಷ್ಟೇ ಅಲ್ಲ, ಅದನ್ನು ಮರವಾಗುವವರೆಗೆ ಪೋಷಿಸಿ ಬೆಳೆಸುವ ಜವಾಬ್ದಾರಿಯು ನಮ್ಮ ಮೇಲಿದೆ ಎಂದು ಹೇಳಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳಿಗೆ ಮಾತ್ರ ಸೀಮಿತವಾಗುವ ಪರಿಸರ ಚಟುವಟಿಕೆಗಳ ಬದಲು ನಿಜವಾದ ಕಾಳಜಿ, ಬದ್ಧತೆ ಮತ್ತು ಜವಾಬ್ದಾರಿಯುತ ನಡವಳಿಕೆ ಅಗತ್ಯ ಎಂದು ತಿಳಿಸಿದರು. ಯಾಕೆ ಅಂತ ಹೇಳಿದ್ರೆ ಇವತ್ತೇ ಆ ಕಾಲ ಬಂದು ಹೋಗ್ತಾ ಇದೆ. ನಾವು ರೆಡಿ ಫುಡ್ ಕಾಲಕ್ಕೆ ಬರ್ತಾ ಇದ್ದೀವಿ. ಯಾವುದಕ್ಕೆ? ಆ ತಕ್ಷಣಕ್ಕೆ ನಾವೇ ರೆಡಿ ಫುಡ್. ನಾವು ಅಡಿಗೆಯಲ್ಲಿ, ಬೆಂಕಿಯಲ್ಲಿ ಬೇಯಿಸುವ ಕಾಲವನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೇವೆ. ಫ್ರಿಡ್ಜ್ನಲ್ಲಿ ಇಟ್ಟಂತಹ ರೆಡಿ ಫುಡ್ಗಳನ್ನು ತೆಗೆದುಕೊಂಡು ಬಳಸುವಂಥ ಕಾಲಕ್ಕೆ ಬರ್ತಾ ಇದ್ದೇವೆ. ಹಾಗೆ ನಮ್ಮಪ್ಪ ಕಾಲದಲ್ಲಿದ್ದ ಅಂತ ನೋಡ್ತೀವಿ. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ BB ಶಿವರಾಜ್ ಮಾತನಾಡಿ, ಪತ್ರಕರ್ತರು ಕೇವಲ ಸುದ್ದಿಗಳನ್ನು ಪ್ರಕಟಿಸುವುದಲ್ಲದೆ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜನಜಾಗೃತಿ ಮೂಡಿಸುವ ಕಾರ್ಯದಲ್ಲಿಯೂ ತೊಡಗಿಸಿಕೊಂಡಿರುವುದು ಸಂತಸದ ಸಂಗತಿ ಎಂದರು.
ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ವಿದ್ಯಾರ್ಥಿಗಳು ನೆಟ್ಟ ಗಿಡಗಳನ್ನು ಮರಗಳಾಗುವವರೆಗೆ ಪೋಷಿಸುವ ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದರು. ಹೆಬ್ಬಾಳಪ್ಪನವರು ಈ ಕಾರ್ಯಕ್ರಮದಲ್ಲಿ ಸಲಹೆ ಕೊಟ್ಟರು. ಅವರ ಸಲಹೆ ಮೇರೆಗೆ ಈ ಕಾರ್ಯಕ್ರಮ ಕಂಡಾಗ ನನಗೆ ಆದೇಶವನ್ನು ಕೂಡ ಮಾಡಿದ್ದಾರೆ ರಾಜ್ಯ ಸಂಘದಿಂದ. ಪತ್ರಕರ್ತರು ಕೇವಲ ಸುದ್ದಿ ಮಾತ್ರ ಪ್ರಕಟಿಸಲು ಹೋಗಬಾರದು, ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಸಮಾಜ ಸೇವೆಗೂ ಕೂಡ ಅವರು ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆ ಹೊರಡಿಸಿದ ಹಿನ್ನೆಲೆಯಲ್ಲಿ ನಾವು ಕೂಡ ಈಗ ಪತ್ರಕರ್ತರ ಸಂಘದಿಂದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಪರಿಸರ ಸಂರಕ್ಷಣೆ ನಮ್ಮ ನೀವೆಲ್ಲರ ಪ್ರತಿಯೊಬ್ಬರ ಜವಾಬ್ದಾರಿ. ಪರಿಸರವನ್ನು ನಮ್ಮ ಬದುಕಿನ ಅವಿಭಾಜ್ಯ. ಕಾರ್ಯಕ್ರಮದಲ್ಲಿ ಸಿಪಿಐ ರೇವಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಪುರಸಭೆ ಅಧ್ಯಕ್ಷ ಅಕ್ರಮ್ ಶರೀಫ್, ಬಿಎಲ್ ಲಕ್ಷ್ಮಣ್, ಹೆಬ್ಬಾಳು ಹಾಲಪ್ಪ ಸೇರಿದಂತೆ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನೈಸರ್ಗಿಕ ವಿಕೋಪ ಅಥವಾ ಭೂಕುಸಿತದಂತಹ ತುರ್ತು ಸಂದರ್ಭಗಳಲ್ಲಿ ನಾವು ತಕ್ಷಣವೇ ಸ್ಪಂದಿಸುವುದರಿಂದ ಅಮೂಲ್ಯ ಜೀವಗಳನ್ನು ಉಳಿಸಬಹುದು. ಈ ನಿಟ್ಟಿನಲ್ಲಿ ತಾಲೂಕು ಆಡಳಿತವು ಯಾವುದೇ ವಿಪತ್ತನ್ನು ಎದುರಿಸಲು ಸಂಪೂರ್ಣವಾಗಿ ಸಜ್ಜಾಗಿದೆ ಎಂದು ಸಕಲೇಶಪುರ ಉಪವಿಭಾಗಾಧಿಕಾರಿ ಉಲೇಮನೆ ತಿಮ್ಮಣ್ಣ ತಿಳಿಸಿದ್ದಾರೆ. ಪಟ್ಟಣದ ಆನೆಮಹಲ್ ಪ್ರದೇಶದಲ್ಲಿ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ವತಿಯಿಂದ ಆಯೋಜಿಸಿದ್ದ ಭೂಕುಸಿತ ಜಾಗೃತಿ ಮತ್ತು ಅಣುಕು ಪ್ರದರ್ಶನ ಕಾರ್ಯಕ್ರಮದ ಬಳಿಕ ಮಾತನಾಡಿದರು. ಭೂಕುಸಿತದಂತಹ ಘಟನೆಗಳು ಸಂಭವಿಸಿದಾಗ ಹೊರಗಿನಿಂದ ರಕ್ಷಣಾ ತಂಡಗಳು ಬರುವವರೆಗೂ ಸ್ಥಳೀಯ ಸಾರ್ವಜನಿಕರೇ ಮೊದಲ ಪ್ರತಿಕ್ರಿಯೆ ನೀಡುವವರು ಆಗಿರುತ್ತಾರೆ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ವಿಪತ್ತು ನಿರ್ವಹಣೆಯ ಕುರಿತು ಪ್ರಾಥಮಿಕ ಅರಿವಿರುವುದು ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. ಸಂದರ್ಭದಲ್ಲಿ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಅಣುಕು ಪ್ರದರ್ಶನವನ್ನ ಡ್ರಿಲ್ ಅಂತ ಕರಿತೀವಿ. ಒಂದು ಅಣುಕು ಪ್ರದರ್ಶನ, ಮಾದರಿ ಪ್ರದರ್ಶನವನ್ನ ನಮ್ಮ NDRF ತಂಡದವರು ನಿಜಕ್ಕೂ ಬಹಳ ಅತ್ಯುತ್ತಮವಾಗಿ ನಮಗೆ ಇಲ್ಲಿ NDRF ತಂಡದ ಅಧಿಕಾರಿ ಯಲ್ಲಪ್ಪ ಮಾತನಾಡಿ, ಬೆಂಗಳೂರಿನಿಂದ ರಕ್ಷಣಾ ತಂಡಗಳು ಸ್ಥಳಕ್ಕೆ ತಲುಪಲು ಕೆಲವು ಗಂಟೆಗಳ ಸಮಯ ಬೇಕಾಗಬಹುದು. ಈ ನಿರ್ಣಾಯಕ ಸಮಯದಲ್ಲಿ ಸ್ಥಳೀಯರ ಜ್ಞಾನವೇ ಜೀವ ರಕ್ಷಣೆಗೆ ಸಹಕಾರಿ. ಪ್ರಥಮ ಚಿಕಿತ್ಸೆ ಮತ್ತು ರಕ್ತಸ್ರಾವ ತಡೆಯುವ ವಿಧಾನಗಳ ಬಗ್ಗೆ ಜನರಿಗೆ ಅರಿವಿದ್ರೆ ಅನಾಹುತದ ಪ್ರಮಾಣವನ್ನು ಗಣನೀಯವಾಗಿ ತಗ್ಗಿಸಬಹುದು ಎಂದು ತಿಳಿಸಿದರು. ಪ್ಯಾನಿಕ್ ಆಗ್ತಾರೆ. ಎಷ್ಟೋ ನಮ್ಮ ಪರಿವಾರ ಸಿಕ್ಕಾಬಿಡುತ್ತೆ, ನಾವೇ ನಮ್ಮನ್ನು ಸಿಕ್ಕಾಕೊಂಡಾಗ ಏನು ಜನರು ಏನಾಗ್ತಾರೆ, ಪ್ಯಾನಿಕ್ ಆಗ್ತಾರೆ. ಈ ತರ ಅನುಭವ ಪ್ರದರ್ಶನಗಳು ನೋಡುವ ಮುಖಾಂತರ ಹಮ್ಮಿಕೊಳ್ಳುವ ಮೂಲ ಉದ್ದೇಶ ಏನಂದ್ರೆ, ಈ ತರ ಫ್ಯೂಚರ್ ಈ ತರ ಘಟನೆಗಳು ಸಂಭವಿಸಿದ್ರೆ ನಾ ಹೇಳ್ತಾ ಇರೋದು ಜನರು ಸಿಕ್ಕಾಕೊಂಡಾಗ ಈಗ ನಮ್ಮ ರೆಸ್ಕ್ಯೂ ಟೀಮ್ ಬರಲಿಕ್ಕೆ. ಈ ಅಣುಕು ಪ್ರದರ್ಶನದಲ್ಲಿ ವಿದ್ಯುತ್ ಸಂಪರ್ಕ ಕಡಿತ, ಗಾಯಾಳುಗಳ ರಕ್ಷಣೆ, ತುರ್ತು ಚಿಕಿತ್ಸೆ ಮತ್ತು ಸಂಚಾರ ನಿರ್ವಹಣೆಯನ್ನು ಪ್ರಾಯೋಗಿಕವಾಗಿ ತೋರಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಪ್ತಾ, ಸರ್ಕಲ್ ಇನ್ಸ್ಪೆಕ್ಟರ್ ವನರಾಜ್, ವಲಯ ಅರಣ್ಯಾಧಿಕಾರಿ ಹೇಮಂತ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಗಂಗಾಧರ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಸಮಾಜದಲ್ಲಿ ಮನುಷ್ಯ ಉನ್ನತಿ ಪಡೆಯಲು ನಿರಂತರ ಶ್ರಮಜೀವಿಯಾಗಿ ದುಡಿಯಬೇಕು. ಹೀಗಿದ್ದಲ್ಲಿ ಮಾತ್ರ ಬೆನ್ನ ಹಿಂದೆಯೇ ಯಶಸ್ಸು ಬರುತ್ತದೆ ಎಂದು ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಬಾಗೂರು ಗೇಟ್ ಬಳಿಯ ಬಾಲಾಜಿ ಬಡಾವಣೆಯಲ್ಲಿ ಇಷ್ಟಲಿಂಗ ಪೂಜೆ, ಉಷಾ ಚಂದ್ರಶೇಖರ್ ದಂಪತಿಯ ಷಷ್ಠಿಪೂರ್ತಿ ಮತ್ತು 40ನೇ ವಿವಾಹ ವಾರ್ಷಿಕೋತ್ಸವದ ಸಮಾರಂಭದ ಅಂಗವಾಗಿ ನಡೆದ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬೌದ್ಧಿಕ ಬದುಕು ಪರಿಪೂರ್ಣ ಆಗಲು ಧರ್ಮಗುರುಗಳ ಆಶೀರ್ವಾದ ಪಡೆಯುವುದು ಮುಖ್ಯ. ಕೌಟುಂಬಿಕ ಎಂಬುದು ಪ್ರಸ್ತುತ ಛಿದ್ರವಾದ ವಾತಾವರಣ ನೋಡುತ್ತಿದ್ದೇವೆ. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವ ಅಳವಡಿಸಿಕೊಂಡ ಯುವಕರ ಧರ್ಮ ಕಾರ್ಯ ನಿರಂತರ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಅಗಸ್ತ್ಯರಿಗೆ ಬೋಧ ಮಾಡುವಾಗ ಒಂದು ಮಾತು ಹೇಳಿದ, ಏನು ಆ ಮಾತಂದ್ರೆ, ವೃತ್ತಿ ಚೈತನ್ಯ ರೂಪಿಣಿ ಕಾಯಕವೇ ಕಡಾ ಚೈತನ್ಯ. ಒಬ್ಬ ಮನುಷ್ಯ ಜೀವನದಲ್ಲಿ ಉನ್ನತಿಯನ್ನ, ಶ್ರೇಯಸ್ಸನ್ನ ಕಾಣಬೇಕಾದ್ರೆ ಶ್ರಮಜೀವಿ ಆಗ್ಬೇಕ. ಯಾವ ಮನುಷ್ಯ ಶ್ರಮದಿಂದ ಬದುಕ್ತಾನೋ ಅವನ ಬೆನ್ನ ಹಿಂದೆ ಯಾವಾಗಲೂ ಐಶ್ವರ್ಯ ಲಕ್ಷ್ಮಿ. ದೊಡ್ಡಗುಣಿ ಮಠದ ಶ್ರೀ ರೇವಣಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ, ಧರ್ಮ ಪಾಲನೆಯ ಒಂದು ಭಾಗವಾಗಿ ಜಾಗೃತಿ ಕಾರ್ಯಕ್ರಮ ಆಯೋಜನೆ, ಒಂದೇ ವೇದಿಕೆಗೆ 40 ಗುರುಗಳ ಆಗಮನಕ್ಕೆ ನಾಂದಿ ಹಾಡಿದೆ. ಶ್ರದ್ಧೆ ಭಕ್ತಿ ಕಡಿಮೆಯಾಗುತ್ತಿರುವ ಕಾಲದಲ್ಲಿ ಸಚಿನ್ ಅವರ ಸೇವಾ ಕಾರ್ಯ ಶ್ಲಾಘನೀಯ. ವಯಸ್ಸಾದ ಹೆತ್ತವರ ಬಗ್ಗೆ ಅಪಾರ ಕಾಳಜಿ ಹಾಗೂ ಅವರ ಇಚ್ಛೆಯಂತೆ ಕಾರ್ಯಕ್ರಮ ಆಯೋಜನೆ, ಧರ್ಮಾಚರಣೆ ತಿಳಿಸುತ್ತದೆ. ಮಾನವೀಯ ಗುಣಗಳನ್ನು ತೋರುವ ಯಾವುದೇ ಧರ್ಮವನ್ನು ಪಾಲಿಸಿದರೂ ಮಾನವ ಕುಲಕ್ಕೆ ಒಳಿತು ಬಯಸಬೇಕು ಎಂದರು. ಸಮಾರಂಭದಲ್ಲಿ ಸಿದ್ದರಬೆಟ್ಟ ಮಠದ ವೀರಭದ್ರ ಸ್ವಾಮೀಜಿ, ಯರಳಾಂಪುರ ಮಠದ ಹನುಮಂತ ಸ್ವಾಮೀಜಿ, ವೀರಬಸವ ಸ್ವಾಮೀಜಿ, ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ, ಅಭಿನವ ಸಿದ್ದಲಿಂಗ ಸ್ವಾಮೀಜಿ ಇತರರಿದ್ದರು. ಅಂದ್ರೆ ಗುರುವಿಂದ ನಾವೇನನ್ನು ಕೂಡ ಸಾಧನೆ ಮಾಡ್ಲಿಕ್ಕಾಗಲ್ಲ ಅಂತ ನಮಗೆಲ್ಲರೂ ಕೂಡ ಅರ್ಥ ಆಗಿದೆ. ಸುಭಾಷಿತಕಾರ ಒಂದು ಮಾತು ಹೇಳ್ತಾರೆ, ನಗರೋರದಕಂ ತತ್ವಂ ನಗರೋರದಕಂ ತಪಃ ಗುರೋರ್ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಗುರುಗಳಿಲ್ಲದೆ
ಯಜ್ಞ ಯಾಗ ತಪಸ್ಸು ಯಾವುದು ಕೂಡ ಇಲ್ಲ ಅನ್ನುವಂಥದ್ದನ್ನ ನಮಗೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಚ್.ಕೆ. ಪಾಟೀಲ್ ಭೇಟಿ ಸ್ನೇಹಪೂರ್ವಕ, ಬಿಡದಿ ಯೋಜನೆ ವಿಚಾರದಲ್ಲಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ, ಡಿಸಿಎಂ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿಕೆ. ಬೆಂಗಳೂರು ರಸ್ತೆ ಗುಂಡಿ ಹಗರಣ, ರಾಜ್ಯ ಸರ್ಕಾರಕ್ಕೆ 30 ದಿನಗಳ ಗಡುವು, ಸರ್ಕಾರಕ್ಕೆ ತೇಜಸ್ವಿ ಸೂರ್ಯ ತರಾಟೆ. 8 ತಿಂಗಳುಗಳಿಂದ ಅನಾವರಣಗೊಳ್ಳದ ಅಂಬೇಡ್ಕರ್ ಪ್ರತಿಮೆ, ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ, ಆಡಳಿತಕ್ಕೆ ಎಚ್ಚರಿಕೆ ನೀಡಿದ ಬಿಜೆಪಿ ಸದಸ್ಯ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.